ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಫೆಬ್ರವರಿ 1ರಂದು ಅತಿ ಶಕ್ತಿಶಾಲಿಯಾದ ಭರತ ಹುಣ್ಣಿಮೆ ಬಂದಿದೆ. ಇದನ್ನ ಮಾಘ ಪೂರ್ಣಿಮಾ ಅಂತ ಕರೆಯುತ್ತಾರೆ. ಇನ್ನು ಈ ದಿನ ಒಂದು ಸಣ್ಣ ಪರಿಹಾರ ಮಾಡಿದ್ರೂ ಅದ್ಭುತ ಫಲ ದೊರೆಯುತ್ತದೆ. ಇವತ್ತು ನೀವು ಅಲೋವೆರಾ ಗಿಡದಿಂದ ಒಂದು ವಿಶೇಷ ವಿಧಾನದಲ್ಲಿ ಪರಿಹಾರ ಮಾಡಿದರೆ ಸಾಕು, ಎಷ್ಟು ತಿಂದರೂ ಕರಗದಷ್ಟು ಹಣ, ಕಷ್ಟಗಳ ನಿವಾರಣೆ ಮತ್ತು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗ ನಿಮ್ಮದಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ತಿಥಿಗಳು, ಅನೇಕ ಪರ್ವ ದಿನಗಳು ಬರುತ್ತಾ ಹೋಗುತ್ತವೆ. ಆದರೆ ಕೆಲವು ದಿನಗಳು ಮಾತ್ರ ಅತ್ಯಂತ ವಿಶೇಷವಾಗಿರುತ್ತವೆ. ಅವುಗಳಲ್ಲಿ ಅತಿ ಅಪರೂಪ, ಅತಿ ಶಕ್ತಿಯುತವಾದ ಈ ದಿನ, ಅದರಲ್ಲೂ ಎಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರ ಸಂಭವಿಸುವ ದಿವ್ಯ ಯೋಗ. ಇಂತಹ ಪವರ್ಫುಲ್ ದಿನಗಳಲ್ಲಿ ಮಾಡುವ ಚಿಕ್ಕ ಚಿಕ್ಕ ತಾಂತ್ರಿಕ ಪರಿಹಾರಗಳು ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿರುತ್ತವೆ. ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಅಂಥದ್ದೇ ಒಂದು ಮಹಾಶಕ್ತಿಯ ಪರಿಹಾರ. ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಗಿಡ ಅಲೋವೆರಾ. ಈ ದಿನ ಈ ಗಿಡವನ್ನು ಬಳಸಿಕೊಂಡು ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಹಣೆ ಬರಹವೇ ಬದಲಾಗಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪರಿಹಾರದ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ತಿಂದರೂ ಕರಗದಷ್ಟು ಆಸ್ತಿ ಬಂದು ಸೇರುತ್ತದೆ ಎಂದು. ಅಲೋವೆರಾ ಸಾಮಾನ್ಯ ಗಿಡ ಅಲ್ಲ, ಇದನ್ನ ಸಂಜೀವಿನಿಗೆ ಸಮಾನವಾಗಿ ನೋಡುತ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಎಷ್ಟು ಮಹತ್ವವಿದೆಯೋ ಆಧ್ಯಾತ್ಮಿಕತೆಯಲ್ಲಿ ಇದಕ್ಕೆ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಇದೆ. ನಾವು ಸಾಮಾನ್ಯವಾಗಿ ಆಲೋವೆರಾವನ್ನು ಆರೋಗ್ಯಕ್ಕೆ, ಸೌಂದರ್ಯಕ್ಕೆ ಮಾತ್ರ ಬಳಸುತ್ತೇವೆ. ಮುಖಕ್ಕೆ, ಕೂದಲಿಗೆ ಅಥವಾ ಶುಗರ್ ಇರುವವರು ಜ್ಯೂಸ್ ಮಾಡಿ ಕುಡಿಯಲು ಬಳಸುತ್ತಾರೆ. ಆದರೆ ಇದರಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಅಲೋವೆರಾ ಹೆಚ್ಚಾಗಿ ಹೊಟ್ಟೆಯಲ್ಲಿರುವ ವಿಷವನ್ನು ಹೊರಗೆ ತಳ್ಳುವಂತೆ, ಮನೆಗೆ ಹಿಡಿದಿರುವ ದರಿದ್ರ, ದುಷ್ಟಶಕ್ತಿ, ನರಪೀಡೆಯನ್ನು ಹೊರಗೆ ತಳ್ಳುವ ಶಕ್ತಿ ಹೊಂದಿದೆ. ಪುರಾಣಗಳು ಹೇಳುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಈ ಗಿಡದ ಮೇಲೆ ಸದಾ ಇರುತ್ತದೆ ಎಂದು. ಮುಕ್ಕೋಟಿ ದೇವತೆಗಳು ಈ ಗಿಡದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ನಮ್ಮ ಹಿರಿಯರು ಮನೆ ಬಾಗಿಲಿಗೆ ಅಲೋವೆರಾ ಕಟ್ಟುತ್ತಿದ್ದರು. ಏಕೆಂದರೆ ಈ ಗಿಡಕ್ಕೆ ಹಣವನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸುವಂತೆ ಅಲೋವೆರಾ ಗಿಡ ಹಣ, ಐಶ್ವರ್ಯ, ಸಂಪತ್ತನ್ನು ಆಕರ್ಷಿಸುತ್ತದೆ. ಜೊತೆಗೆ ನರದೃಷ್ಟಿ, ನರಪೀಡೆಯನ್ನು ಕೂಡ ಹೊಡೆದು ಓಡಿಸುವ ಶಕ್ತಿ ಇದೆ. ಇಷ್ಟೊಂದು ಶಕ್ತಿಯುತವಾದ ಗಿಡವನ್ನು ಇಷ್ಟೇ ಶಕ್ತಿಯುತವಾದ ದಿನದಲ್ಲಿ ಬಳಸಿದರೆ ಏನಾಗುತ್ತದೆ, ಅದೇ ಈಗ ನಾವು ತಿಳಿದುಕೊಳ್ಳೋದು. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, 100 ವರ್ಷಗಳ ನಂತರ ಬರುವ ಈ ದಿನ ನಿಮ್ಮ ಜೀವನ, ನಿಮ್ಮ ಹಣೆ ಬರಹ ಎಲ್ಲವನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡುವ ಆ ಒಂದು ನಿಮಿಷ ನಿಮ್ಮ ಜೀವನ ಬದಲಾಯಿಸುವ ಒಂದು ದೊಡ್ಡ ರಹಸ್ಯವನ್ನು ನಿಮ್ಮಿಂದ ದೂರ ಮಾಡಬಹುದು. ಅದೃಷ್ಟದ ಬಾಗಿಲು ತಟ್ಟುವಾಗ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕುಟುಂಬ ಆರೋಗ್ಯವಾಗಿ, ಸಂತೋಷವಾಗಿ, ಐಶ್ವರ್ಯವಾಗಿ ಬದುಕಲು ಈ ವಿಡಿಯೋದಲ್ಲಿರುವ ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಸ್ನೇಹಿತರೆ, ದೃಷ್ಟಿದೋಷ ನಿವಾರಣೆಗೆ ಇದು ಅತ್ಯಂತ ಪವರ್ಫುಲ್ ದಿನವಾಗಿದೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಕೆಲಸಗಳು ನಿಂತು ಹೋಗುವುದು, ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುವುದು, ಹಣ ಕೈಯಲ್ಲಿ ಉಳಿಯದೆ ಹೋಗುವುದು, ಇವೆಲ್ಲಕ್ಕೂ ಮುಖ್ಯ ಕಾರಣ ನರದೃಷ್ಟಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ನರದೃಷ್ಟಿಗೆ ಕಲ್ಲು ಕೂಡ ಕರಗುತ್ತದೆ ಎಂಬ ಗಾದೆ ಮಾತಿದೆ. ಅಂತಹ ಭಯಂಕರವಾದ ದೃಷ್ಟಿಯನ್ನ ತೆಗೆದುಹಾಕಲು ಈ ದಿನದಂದು ಸಂಜೆ ಸಂಧ್ಯಾ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ, ಮುಖ್ಯವಾಗಿ ಮಕ್ಕಳಿಗೆ ದೃಷ್ಟಿ ತಾಕದಂತೆ ಇರಬೇಕು. ಅಂದರೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ತುಂಬಾ ಒಳ್ಳೆಯದು. ಇದಕ್ಕಾಗಿ ಒಂದು ಕಪ್ಪು ದಾರವನ್ನ ಕೈಯಲ್ಲಿ ಹಿಡಿದುಕೊಂಡು ನಾನು ಹೇಳುವ ಈ ಚಿಕ್ಕ ಮಂತ್ರವನ್ನ ಮನಸ್ಸಿನಲ್ಲಿ ಜಪಿಸಬೇಕು. ಓಂ ಲಂ ಲಂ ಲಂ, ಓಂ ಲಂ ಲಂ ಲಂ, ದೃಷ್ಟಿ ನಿವಾರಯಾಮಿ, ದೃಷ್ಟಿ ನಿವಾರಯಾಮಿ, ಇದೇ ಆ ಮಂತ್ರ. ಇಲ್ಲಿ ಲಂ ಎನ್ನುವುದು ಒಂದು ಬೀಜಾಕ್ಷರ. ಇದು ಭೂತತ್ವವನ್ನು ಸೂಚಿಸುತ್ತದೆ ಮತ್ತು ರಕ್ಷಣೆಯ ಶಕ್ತಿಯನ್ನು ಕೊಡುತ್ತದೆ. ಈ ಮಂತ್ರವನ್ನು 11 ಬಾರಿ ಜಪಿಸಿ ಆ ದಾರಕ್ಕೆ ಶಕ್ತಿ ತುಂಬಿದ ನಂತರ ಹೆಂಗಸರಾದರೆ ಎಡಗಾಲಿಗೆ, ಪುರುಷರಾದರೆ ಬಲಗಾಲಿಗೆ ಆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ದಾರ ನಿಮಗೆ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ. ಯಾವುದೇ ಕೆಟ್ಟದ್ದು ನಡೆಯದಂತೆ ಕಾಪಾಡುತ್ತದೆ. ಶತ್ರುಗಳ ದುಷ್ಟ ಪ್ರಯೋಗಗಳು ಯಾವುದೂ ಫಲಿಸುವುದಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ರಕ್ಷಣೆ ಮಾತ್ರ ಸಾಕಾಗಲ್ಲ, ನಮ್ಮ ಮನೆಯ ರಕ್ಷಣೆಯೂ ಅಷ್ಟೇ ಮುಖ್ಯ. ಮನೆಗೆ ದೃಷ್ಟಿ ತಾಕದಂತೆ ಇರಿಸಲು ಈ ದಿನದಂದು ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಳುವುದು ತುಂಬ ಉತ್ತಮ. ಈ ದಿನ ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೆ ಹಳೆಯ ಕುಂಬಳಕಾಯಿ ಇದ್ದರೆ ಅದನ್ನು ತೆಗೆದುಹಾಕಿ ಹೊಸ ಬೂದು ಕುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಧೂಪ ತೋರಿಸಿ ಹೊಸದಾಗಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಇದನ್ನು ಕಟ್ಟಿದರೆ ಮನೆಗೆ ದೃಷ್ಟಿ ತಗುಲುವುದಿಲ್ಲ. ಒಂದು ವೇಳೆ
ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ನಿಮ್ಮ ಆಚಾರ ಅಥವಾ ಇಷ್ಟದ ಪ್ರಕಾರ ಅಲೋವೆರಾ ಗಿಡ ಅಥವಾ ತೆಂಗಿನಕಾಯಿಯನ್ನು ಕೂಡ ಕಟ್ಟಿಕೊಳ್ಳಬಹುದು. ಹಳೆಯದು ಇದ್ದರೆ ಅದನ್ನು ತೆಗೆದುಹಾಕಿ ಹೊಸದಾಗಿ ಕಟ್ಟುವುದು ತುಂಬ ಮುಖ್ಯ. ಇನ್ನು ಸ್ನೇಹಿತರೆ, ಅತಿ ಶಕ್ತಿಯುತವಾದ ಈ ದಿನ ಅಲೋವೆರಾ ಗಿಡದಿಂದ ಒಂದು ಚಿಕ್ಕ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಹಿರಿಯರು ಹೇಳ್ತಾರೆ, ಈ ಪರಿಹಾರದ ನಂತರ ಎಷ್ಟು ತಿಂದರೂ ಕರಗದಷ್ಟು ಆಸ್ತಿ ಬರುತ್ತದೆ ಎಂದು. ಈಗ ನಾವು ಹೇಳಲಿರುವ ಅಲೋವೆರಾ ಪರಿಹಾರ ಸಾಮಾನ್ಯವಾಗಿ ಮನೆ ಮುಂದೆ ದೃಷ್ಟಿಗಾಗಿ ಕಟ್ಟುವ ಪರಿಹಾರ ಅಲ್ಲ. ಇದು ಒಂದು ಪ್ರತ್ಯೇಕವಾದ ಅತಿ ಶಕ್ತಿಯುತವಾದ ತಾಂತ್ರಿಕ ಪರಿಹಾರ. ಹಣವನ್ನು ಆಕರ್ಷಿಸಲು, ದರಿದ್ರವನ್ನ ಹೊರಗೆ ತಳ್ಳಲು ಇದು ಒಂದು ಅದ್ಭುತ ಮಾರ್ಗ. ಅದರಲ್ಲೂ ಈ ಪವಿತ್ರ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಸೂರ್ಯ ಮುಳುಗುವ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಪರಿಹಾರವನ್ನು ಹೇಗೆ ಮಾಡಬೇಕು ಎಂದು ನಾನು ಹಂತ ಹಂತವಾಗಿ ಹೇಳ್ತೇನೆ. ಮೊದಲು ಒಂದು ಚೆನ್ನಾಗಿ ಆರೋಗ್ಯವಂತವಾಗಿರುವ ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಗಿಡವನ್ನು ಎಲ್ಲಿಂದ ತಂದಿದ್ದೀರಿ ಎಂಬುದು ಮುಖ್ಯವಲ್ಲ, ಆದರೆ ಆ ಗಿಡ ಎಷ್ಟು ಜೀವಶಕ್ತಿಯಿಂದ ತುಂಬಿದೆ ಅದೇ ತುಂಬ ಮುಖ್ಯ. ಗಿಡ ಬಾಡಿದಂತೆ ಇರಬಾರದು. ಹಸಿರು ಬಣ್ಣದಲ್ಲಿ ಪಳಪಳ ಹೊಳೆಯುತ್ತಾ ನೋಡಿದ ತಕ್ಷಣ ಪಾಸಿಟಿವ್ ಎನರ್ಜಿ ಕೊಡಬೇಕು. ಗಿಡವನ್ನು ಬೇರಿನ ಸಮೇತ ತೆಗೆದುಕೊಳ್ಳಿ. ಬೇರಿನ ಸಮೇತ ತೆಗೆದುಕೊಂಡ ನಂತರ ಮೊದಲು ಅದನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಗಿಡದ ಮೇಲೆ ಇರುವ ಧೂಳು, ಮಣ್ಣು, ಮಲಿನತೆ ಎಲ್ಲವೂ ಸಂಪೂರ್ಣವಾಗಿ ಹೋಗುವವರೆಗೂ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಶುದ್ಧತೆ ಇದ್ದಾಗಲೇ ಶಕ್ತಿ ಸರಿಯಾಗಿ ಕೆಲಸ ಮಾಡುತ್ತದೆ. ಇದಾದ ನಂತರ ಆ ಅಲೋವೆರಾ ಗಿಡಕ್ಕೆ ಪೂರ್ಣವಾಗಿ ಅರಿಶಿನ ಹಚ್ಚಬೇಕು. ಅರಿಶಿನ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಇದು ಕ್ರಿಮಿನಾಶಕದಂತೆ ಕೆಲಸ ಮಾಡುವುದರ ಜೊತೆಗೆ ಮಂಗಳಕರ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಸಿರು ಅಲೋವೆರಾ ಗಿಡದ ಮೇಲೆ ಅರಿಶಿನದ ಹಳದಿ ಬಣ್ಣ ಬೆರೆತಾಗ ಅಲ್ಲಿ ಒಂದು ಅದ್ಭುತವಾದ ದೈವಿಕ ಕಾಂತಿ ಮೂಡುತ್ತದೆ. ಈಗ ಕುಂಕುಮವನ್ನು ತೆಗೆದುಕೊಳ್ಳಿ. ಅಲೋವೆರಾ ಗಿಡದ ಮೇಲೆ ಅಲ್ಲಲ್ಲಿ ಬೊಟ್ಟುಗಳನ್ನು ಇಡಿ. ಗಿಡದ ತುದಿಯಲ್ಲಿ, ಮಧ್ಯಭಾಗದಲ್ಲಿ ಮತ್ತು ತಪ್ಪದೆ ಕೊನೆಯಲ್ಲಿ ಕುಂಕುಮದ ಗುರುತುಗಳು ಇರಲಿ. ಆ ರೀತಿ ಈ ಅಲೋವೆರಾ ಗಿಡವನ್ನು ಒಂದು ದೇವತಾ ಮೂರ್ತಿಯಂತೆ ಸಿದ್ಧಪಡಿಸಿಕೊಳ್ಳಿ. ಇದೀಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಳಸಿರದ ಹೊಸ ಕೆಂಪು ಬಣ್ಣದ ರವಿಕೆ ಬಟ್ಟೆ ಇದಕ್ಕೆ ಅತ್ಯಂತ ಸೂಕ್ತ. ಕೆಂಪು ಬಣ್ಣ ಶಕ್ತಿ, ಯಶಸ್ಸು ಮತ್ತು ಐಶ್ವರ್ಯವನ್ನು ಸೂಚಿಸುತ್ತದೆ. ಈ ಕೆಂಪು ಬಟ್ಟೆಯ ಮಧ್ಯದಲ್ಲಿ ನಾವು ಸಿದ್ಧಪಡಿಸಿದ ಅಲೋವೆರಾ ಗಿಡವನ್ನು ಇರಿಸಿ. ಇಲ್ಲಿಯೇ ಸ್ನೇಹಿತರೆ ಒಂದು ಬಹಳ ಮುಖ್ಯವಾದ ರಹಸ್ಯ ಇದೆ. ಸಾಮಾನ್ಯವಾಗಿ ನಾವು ಬಾಗಿಲಿಗೆ ಅಲೋವೆರಾ ಗಿಡವನ್ನು ಕಟ್ಟಿದರೆ ಅದು ಕೇವಲ ದೃಷ್ಟಿಯನ್ನು ಮಾತ್ರ ನಿವಾರಿಸುತ್ತದೆ. ಆದರೆ ನಾವೀಗ ಮಾಡುತ್ತಿರುವುದು ಕೇವಲ ದೃಷ್ಟಿ ನಿವಾರಣೆಯಲ್ಲ, ಇದು ಐಶ್ವರ್ಯ ಪ್ರಾಪ್ತಿಯ ಪರಿಹಾರ. ನಮಗೆ ಹಣ ಬೇಕು, ಕರಗದ ಐಶ್ವರ್ಯ ಬೇಕು, ಎಲ್ಲ ಕಷ್ಟಗಳಿಂದ ಮುಕ್ತಿಯಾಗಬೇಕು. ಅದಕ್ಕಾಗಿ ಕೆಂಪು ಬಟ್ಟೆಯೊಳಗೆ ಕೆಲವು ಪವಿತ್ರವಾದ ವಸ್ತುಗಳನ್ನು ನಾವು ಸೇರಿಸಲಿದ್ದೇವೆ. ಮೊದಲಿಗೆ ಅಲೋವೆರಾ ಗಿಡದ ಮೇಲೆ ಒಂದು ಅರಿಶಿನ ಕೊಂಬನ್ನು ಇರಿಸಿ. ಆ ಅರಿಶಿನ ಕೊಂಬಿಗೆ ಅರಿಶಿನದ ದಾರವನ್ನು ಸುತ್ತಿರಿಸಬೇಕು. ಅರಿಶಿನ ಕುಂಕುಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹಕ್ಕೆ ಸಂಕೇತ. ಗುರುಗ್ರಹದ ಅನುಗ್ರಹ ಇದ್ದಾಗಲೇ ಮನುಷ್ಯನಿಗೆ ಸಂಪತ್ತು, ಹೆಸರು, ಕೀರ್ತಿ ದೊರೆಯುತ್ತದೆ. ಅದೇ ರೀತಿ ಅರಿಶಿನ ಕೊಂಬು ಚಿನ್ನಕ್ಕೆ ಪ್ರತಿರೂಪ. ಇದಾದ ನಂತರ ಅದರ ಪಕ್ಕದಲ್ಲಿ ₹1 ನಾಣ್ಯವನ್ನು ಇರಿಸಿ. ನಾವು ಹಣವನ್ನು ಧನಲಕ್ಷ್ಮಿಯ ಪ್ರತಿರೂಪವೆಂದು ಭಾವಿಸುತ್ತೇವೆ. ಚಿಲ್ಲರೆ ನಾಣ್ಯದ ಶಬ್ದ ಎಲ್ಲಿ ಕೇಳಿಸುತ್ತದೋ ಅಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಈ ಪರಿಹಾರದಲ್ಲಿ ₹1 ನಾಣ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇವುಗಳ ಜೊತೆಗೆ ಇನ್ನೊಂದು ಅತಿ ಶಕ್ತಿಯುತವಾದ ವಸ್ತು. ಇದನ್ನು ಲಕ್ಷ್ಮೀದೇವಿಯ ಸಹೋದರಿ ಎಂದು ಕರೆಯುತ್ತಾರೆ. ಅದೇ ಕವಡೆ. 3 ಲಕ್ಷ್ಮಿ ಕವಡೆಗಳನ್ನು ಆ ಕೆಂಪು ಬಟ್ಟೆಯೊಳಗೆ ಇರಿಸಿ. ಲಕ್ಷ್ಮೀದೇವಿಗೆ ಕವಡೆಗಳೆಂದರೆ ಅಪಾರ ಪ್ರೀತಿ. ಕವಡೆಗಳು ಇರುವ ಸ್ಥಳದಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈಗ ಸ್ನೇಹಿತರೆ ಒಮ್ಮೆ ಗಮನಿಸಿ. ಕೆಂಪು ಬಟ್ಟೆಯೊಳಗೆ ಇರುವ ವಸ್ತುಗಳು: ಒಂದು ಅಲೋವೆರಾ ಗಿಡ, ಒಂದು ಅರಿಶಿನ ಕೊಂಬು, 3 ಕವಡೆಗಳು ಮತ್ತು ₹1 ನಾಣ್ಯ. ಈಗ ಈ ಬಟ್ಟೆಯನ್ನು ಜಾಗ್ರತೆಯಿಂದ ಗಂಟು ಹಾಕಿ ಕಟ್ಟಬೇಕು. ಒಳಗಿರುವ ಯಾವ ವಸ್ತುವು ಕೆಳಗೆ ಬೀಳದಂತೆ ಬಿಗಿಯಾಗಿ ಗಂಟು ಹಾಕುವುದು ಬಹಳ ಮುಖ್ಯ. ಈ ರೀತಿ ಗಂಟು ಹಾಕಿದ ನಂತರ ಇದು ಇನ್ನೂ ಈ ಒಂದು ಸಾಮಾನ್ಯ ಗಂಟಲ್ಲ. ಈಗ ಇದಕ್ಕೆ ಒಂದು ದೈವಿಕ ಮುದ್ರೆಯನ್ನು ನಾವು ಹಾಕಬೇಕಾಗಿದೆ. ಆ ದೈವಿಕ ಮುದ್ರೆ ಇನ್ನೇನೂ ಅಲ್ಲ, ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರನ 3 ನಾಮಗಳು. ಈ 3 ನಾಮಗಳನ್ನು ಸ್ವಚ್ಛವಾದ ಗಂಧದಿಂದ ಗಂಟಿನ ಮೇಲೆ ಬರೆಯಬೇಕು. ನೀವು ಈ ನಾಮಗಳನ್ನು ಬರೆಯುವ ಕ್ಷಣದಿಂದಲೇ ಆ ಗಂಟಿಗೆ ಅನಂತ ರಕ್ಷಣೆಯ ಶಕ್ತಿ ಸೇರುತ್ತದೆ. ವೆಂಕಟೇಶ್ವರನ ಅನುಗ್ರಹ ಆ ಗಂಟಿನೊಳಗೆ ನೆಲೆಸುತ್ತದೆ. ಇದೀಗ ಈ ಪವಿತ್ರವಾದ ಗಂಟು ಪೂರ್ಣವಾಗಿ ಸಿದ್ಧವಾಗಿದೆ.
ಈಗ ಸ್ನೇಹಿತರೆ, ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಅಥವಾ ಸಿಂಹದ್ವಾರದ ಮೇಲೆ ಕಟ್ಟಬೇಕಾಗಿದೆ. ಬಾಗಿಲಿನ ಮಧ್ಯಭಾಗದಲ್ಲಿ ಅಥವಾ ಮನೆಯೊಳಗೆ ಬರುವವರಿಗೆ ಸ್ಪಷ್ಟವಾಗಿ ಕಾಣುವಂತೆ ಬಾಗಿಲಿನ ಎಡ ಅಥವಾ ಬಲಭಾಗದಲ್ಲಿ ಗಟ್ಟಿಯಾಗಿ ಕಟ್ಟಿಬಿಡಿ. ಇದನ್ನು ಕಟ್ಟಿದ ಕ್ಷಣದಿಂದಲೇ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಯತ್ನಿಸುವ ಎಲ್ಲ ನೆಗೆಟಿವ್ ಎನರ್ಜಿ ಬಾಗಿಲಿನ ಹೊರಗಡೆಯಲ್ಲೇ ನಿಂತು ಬಿಡುತ್ತದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಗಂಟು ಕಟ್ಟಿದ ತಕ್ಷಣ ಎಲ್ಲವೂ ಮುಗಿದು ಹೋಯಿತು ಎಂದು ನಿರ್ಲಕ್ಷ್ಯ ಮಾಡಬಾರದು. ಇನ್ನೊಂದು ಅತ್ಯಂತ ಮುಖ್ಯವಾದ ಹಂತ ಇನ್ನು ಬಾಕಿ ಇದೆ ಸ್ನೇಹಿತರೆ. ಇದು ಈಗ ಒಂದು ಶಕ್ತಿಯುತವಾದ ವಸ್ತುವಾಗಿದೆ. ಇದಕ್ಕೆ ಯಾವುದೇ ತರಹದ ಕೆಟ್ಟ ಶಕ್ತಿಗಳ ಪ್ರಭಾವ ಬೀರುವಂತಾಗಬಾರದು. ಅದಕ್ಕಾಗಿ ಗಂಟು ಕಟ್ಟಿದ ತಕ್ಷಣ ಇದಕ್ಕೆ ದೃಷ್ಟಿ ತೆಗೆದು ಹಾಕಬೇಕು. ದೃಷ್ಟಿ ತೆಗೆದು ಹಾಕಲು ನಿಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಲ್ಲುಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆಯುವ ಶಕ್ತಿ ಇದೆ ಎಂದು. ಈಗ ಎಡಗೈಯಲ್ಲಿ ಉಪ್ಪನ್ನು ಹಿಡಿದುಕೊಂಡು ಬಾಗಿಲಿಗೆ ಕಟ್ಟಿರುವ ಆ ಗಂಟಿನ ಸುತ್ತ ಎಡಗಡೆಯಿಂದ 3 ಬಾರಿ ಮತ್ತು ಬಲಗಡೆಯಿಂದ 3 ಬಾರಿ ನಿಧಾನವಾಗಿ ಸುತ್ತಿ ದೃಷ್ಟಿ ತೆಗೆದು ಹಾಕಿ. ಈ ರೀತಿ ದೃಷ್ಟಿ ತೆಗೆದಾಗ ಆ ಗಂಟಿನೊಳಗೆ ಇರುವ ಪ್ರತಿಯೊಂದು ವಸ್ತುವಿನ ಶಕ್ತಿ ಜಾಗೃತಗೊಳ್ಳುತ್ತದೆ. ಇದಾದ ನಂತರ ಆ ಗಂಟು ತನ್ನ ಕೆಲಸವನ್ನು ಆರಂಭಿಸುತ್ತದೆ. ಹಣವನ್ನು ಆಕರ್ಷಿಸುವುದು, ದರಿದ್ರವನ್ನು ದೂರ ಮಾಡುವುದು, ದೃಷ್ಟಿಯನ್ನು ತೆಗೆದುಹಾಕುವುದು ಮತ್ತು ನಿಮ್ಮ ಮನೆಯ ರಕ್ಷಣೆ ಮಾಡುವುದು. ಇದೀಗ ಗಮನಿಸಿ, ದೃಷ್ಟಿ ತೆಗೆದ ನಂತರ ನಿಮ್ಮ ಕೈಯಲ್ಲಿರುವ ಉಪ್ಪನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬಾರ್ದು. ಅದನ್ನು ಹೊರಗಡೆ ಯಾವುದಾದರೂ ಗಿಡದ ಹತ್ತಿರ ಅಥವಾ ಮೋರಿ ಒಳಗೋ ಅಥವಾ ಹರಿಯುವ ನೀರಿನಲ್ಲೋ ಎಸೆದು ಬಿಡಿ. ಒಂದು ವೇಳೆ ಹೊರಗಡೆ ಸಿಂಕ್ ಇದ್ದರೆ ಅದರಲ್ಲೂ ಹಾಕಬಹುದು. ಆದರೆ ಯಾರೂ ತುಳಿಯದ ಸ್ಥಳದಲ್ಲೇ ಉಪ್ಪನ್ನು ಹಾಕಬೇಕು. ಇದಾದ ನಂತರ ನೀವು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳು, ಸಾಲದ ತೊಂದರೆಗಳು ಎಲ್ಲವೂ ಮೆಲ್ಲನೆ ನಿವಾರಣೆಯಾಗಲು ಆರಂಭವಾಗುತ್ತದೆ. ಈ ಪರಿಹಾರದಲ್ಲಿ ಬಳಸಿರುವ ಪ್ರತಿಯೊಂದು ವಸ್ತುವು ಒಂದು ಅದ್ಭುತದಂತೆ ಕೆಲಸ ಮಾಡುತ್ತದೆ. ಇನ್ನು ಒಂದು ಮುಖ್ಯವಾದ ವಿಷಯ, ಪ್ರತಿದಿನ ಆ ಗಂಟಿಗೆ ಧೂಪ ತೋರಿಸುವುದನ್ನು ಮರೆಯಬೇಡಿ. ಈ ಗಂಟನ್ನು 1 ವರ್ಷದ ಕಾಲ ಹಾಗೆಯೇ ಇಟ್ಟುಕೊಳ್ಳಬೇಕು. 1 ವರ್ಷದ ನಂತರ ಬರುವ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆ ಮತ್ತೆ ಇದೇ ರೀತಿಯಲ್ಲಿ ಹೊಸ ಗಂಟನ್ನು ತಯಾರಿಸಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಹಳೆಯ ಗಂಟನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗದೆ ಹರಿಯುವ ನೀರಿನಲ್ಲಿ ಬಿಸಾಡಬೇಕು. ಹರಿಯುವ ನೀರು ಸಿಗದಿದ್ದರೆ ಬಾವಿಯೊಳಗೆ ಹಾಕಬಹುದು ಅಥವಾ ಯಾವುದಾದರೂ ಗಿಡ ಅಥವಾ ಮರದ ಕೆಳಗೆ ಸ್ವಲ್ಪ ಮಣ್ಣು ತೋಡಿ ಅದರೊಳಗೆ ಈ ಗಂಟನ್ನು ಇಟ್ಟು ಮಣ್ಣು ಮುಚ್ಚಿಬಿಡಿ. ಅಷ್ಟೇ ಸ್ನೇಹಿತರೆ, ನೋಡಲು ತುಂಬ ಸರಳವಾಗಿ ಕಾಣಿಸುವ ಈ ಪರಿಹಾರ ನೀವು ಊಹಿಸಿಕೊಳ್ಳದಾರದಷ್ಟು ಶಕ್ತಿಯುತವಾಗಿದೆ. ಆದ್ದರಿಂದ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಬೆಳಿಗ್ಗೆ 3:30ರಿಂದ 5 ಗಂಟೆಯ ಒಳಗೆ ಅಥವಾ ನಾಳೆ ಸಂಜೆ 5ರಿಂದ 7:30 ಒಳಗೆ ಮಾಡಿ ಮುಗಿಸಿ. ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಬಚ್ಚಿಟ್ರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ. ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಿರುವ ಸಾಲದ ಸಮಸ್ಯೆ, ಹಣದ ಕಷ್ಟ, ಮಾನಸಿಕ ಅಶಾಂತಿ, ನಿರುದ್ಯೋಗ, ನಷ್ಟ, ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನು ಪಾಲಿಸಬೇಕು, ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವ ವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು. ಈ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು, ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು, ಮನೆ ಒರೆಸ್ತಕ್ಕಂಥ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಒರೆಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾ ಮಾತೆ ಹಾಗೂ ವರುಣ ದೇವರು, ಮುಕ್ಕೋಟಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ. ಈ ದಿನದಂದು ಎಳ್ಳನ್ನು ಬಳಸಿಕೊಂಡು ತರ್ಪಣ ನೀಡಿದರೆ ಪಿತೃಗಳ ಅನುಗ್ರಹದಿಂದ 21 ವಿಧವಾದ ಪಿತೃದೋಷಗಳು, ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ, ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನು ಹೇಳುತ್ತಾ ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳ ಮಧ್ಯೆ ನೀರಿಗೆ ಎಳ್ಳನ್ನು ಬೆರೆಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಹರಿಯುವ ಹಾಗೆ ತರ್ಪಣವನ್ನು ನೀಡಬೇಕು. ಪಿತೃಗಳ ಕೃಪೆ ಇಲ್ಲವೆಂದರೆ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಈ ದಿನ ಪಿತೃಗಳ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಈ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನು ಮಾಡಿದರೆ ಅದು ಎಂಥದ್ದೇ ಪಿತೃದೋಷ, ಪಿತೃಶಾಪಗಳಿದ್ದರೂ ಸುಲಭವಾಗಿ ದೂರವಾಗಿ ಪಿತೃಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ.
ಈ ದಿನದ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೆ ಸ್ನಾನದ ನೀರಿಗೆ 4 ತುಳಸಿ ದಳಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಕಾರ್ಯಜಯ ಉಂಟಾಗುತ್ತದೆ. ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತದೆ. ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ಸ್ವಲ್ಪ ಹಸಿ ಹಾಲು ಹಾಗೂ ಗಂಧವನ್ನು ಬೆರೆಸಿ ಹಣೆಗೆ ತಿಲಕವಾಗಿಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸರ್ವ ಕ್ಷೇತ್ರದಲ್ಲೂ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನು ನೀವು ನೋಡಬಹುದು. ಈ ತಿಲಕವನ್ನು ಚಿಕ್ಕ ಮಕ್ಕಳು, ಮನೆಯ ಯಜಮಾನ, ಮನೆಯ ಯಜಮಾನಿ, ಹಿರಿಯರು ಯಾರು ಬೇಕಾದರೂ ಹಣೆಗೆ ಇಡಬಹುದು. ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ, ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ, ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗ ಜಯ. ಹೀಗೆ ಸರ್ವ ಕ್ಷೇತ್ರದಲ್ಲಿರುವವರಿಗೂ ಕೂಡ ವಿಶೇಷ ಧನಲಾಭ, ನೆಮ್ಮದಿಯನ್ನು ಇದರಿಂದ ಕಾಣಬಹುದು. ವಾರಕ್ಕೆ 3 ಬಾರಿಯಾದರೂ ಸ್ನಾನ ಆದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಸದಾ ಹಣ, ಐಶ್ವರ್ಯ, ನೆಮ್ಮದಿ, ಆರೋಗ್ಯ ತುಂಬಿ ತುಳುಕುತ್ತದೆ. ಈ 3 ಕೆಲಸಗಳನ್ನು ವಾರದಲ್ಲಿ ಕನಿಷ್ಠ 3 ಬಾರಿಯಾದರೂ ಮಾಡಿದರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ, ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ. ಹಾಗೆಯೇ ಯಾವಾಗಲಾದರೂ ಸರಿ ಗುರುವಾರ ಅಥವಾ ಶುಕ್ರವಾರದ ದಿನಗಳಂದು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿಗೆ ಅರ್ಪಿಸಿ ಗಂಧ, ಕುಂಕುಮ, ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು. ತುಳಸಿ ಗಿಡದ ಬುಡದಲ್ಲಿ ಒಂದು ನಾಣ್ಯವನ್ನು ಊತಿಡಬೇಕು. 1 ವಾರದ ತನಕ ನೀವು ಊತಿಟ್ಟಂತಹ ನಾಣ್ಯ ಅಲ್ಲಿಯೇ ಇರಬೇಕು. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಪರ್ಸ್ನಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಹಣಕಾಸಿನ ಅರಿವು ಉತ್ತಮವಾಗ್ತಾ ಹೋಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತದೆ. ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ದೊರೆತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು, ಜೊತೆಗೆ ಬಡತನ ಕ್ರಮವಾಗಿ ದೂರವಾಗುತ್ತದೆ. ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಈ ವಿಶೇಷ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಉತ್ತಮ. ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನು ಅರ್ಪಿಸಿ ನಂತರ ಅಲ್ಲಿಯೇ ಬಿದ್ದಂತಹ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರ ವಾಸವಿರುವಂತಹ ಅರಳಿ ವೃಕ್ಷದ ಅನುಮತಿಯನ್ನು ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಎಲೆಯನ್ನು ತರಬೇಕು. ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನು ಕೂಡ ಮನೆಗೆ ತರಬೇಕು. ನಂತರ ಎಲೆಯನ್ನು ಮೊದಲು ನೀರಿನಿಂದ ತೊಳೆಯಬೇಕು. ಅರಿಶಿನಕ್ಕೆ ಸ್ವಲ್ಪ ನೀರು, ಹಸಿ ಹಾಲು ಅಥವಾ ಗಂಗಾ ಜಲವನ್ನು ಬೆರೆಸಿ ಆ ಹಸಿ ಅರಿಶಿನದಿಂದ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಓಂ ಎಂದು ಮೇಲ್ಭಾಗದಲ್ಲಿ ಬರೆಯಬೇಕು. ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಗಳನ್ನು ಬರೆಯಬೇಕು. ಅಂದರೆ ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೆಯಬೇಕು. ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ಬರೆಯಬೇಕು. ವಿದ್ಯೆಗೆ ವಿದ್ಯೆ, ಮದುವೆಗೆ ಮದುವೆ, ಉದ್ಯೋಗ ಬೇಕೆಂದರೆ ಉದ್ಯೋಗ. ಹೀಗೆ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಬೇಕು. ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು. ಬೆಳಿಗ್ಗೆ ಹೀಗೆ ಬರೆದು ಎಲೆಯನ್ನು ದೇವರ ಕೋಣೆಯಲ್ಲಿರಿಸಬೇಕು. ಸಂಜೆಯ ಸಮಯದಲ್ಲಿ ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ನಂತರ ಆ ಎಲೆಯನ್ನು ಹರಿಯುವ ನೀರಿನಲ್ಲಾಗಿರಬಹುದು, ತೆಂಗಿನ ಮರದ ಕೆಳಗಾಗಿರಬಹುದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು. ಈ ಒಂದು ಪರಿಹಾರವನ್ನು ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ. ನೀವು ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತದೆ. ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತವೆ. ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನೋಡಿದ್ರಲ್ಲ, ತುಳಸಿಯ ಎಲೆಗಳಿಂದ, ತುಳಸಿ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನು ಪಾಲಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಯಾವ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಇನ್ನು ಈ ದಿನ ದೇವಾಲಯದಲ್ಲಿ ಇರುವಂತಹ ಅರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ 12 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಬೇಕು. ಇದರಿಂದಲೂ ಕೂಡ ಜಾತಕ ದೋಷಗಳು, ಪಿತೃದೋಷಗಳು ಬಹಳ ಸುಲಭವಾಗಿ ದೂರವಾಗುತ್ತದೆ.
ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ಸಿಗುತ್ತಿಲ್ಲ ಅನ್ನೋದಾದರೆ ಅದೃಷ್ಟ ಕೂಡಿ ಬರಲು ಅರಳಿ ವೃಕ್ಷಕ್ಕೆ ಈ ದಿನ ಅರಿಶಿನ ಬೆರೆಸಿರ್ತಕ್ಕಂಥ ನೀರನ್ನು ತಪ್ಪದೇ ಅರ್ಪಿಸಬೇಕು. ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ದೂರವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಹಾಗೂ ಅದೃಷ್ಟ ಕೂಡಿ ಬರುತ್ತದೆ. ಈ ದಿನ ಸ್ವಯಂ ಪಾಕ ದಾನ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕಾಗುವಂತಹ ಅಡುಗೆ ಸಾಮಗ್ರಿಗಳನ್ನು ನೀಡಬೇಕು. ಅಕ್ಕಿ, ಬೇಳೆ, ತರಕಾರಿ, ಉಪ್ಪು, ಎಣ್ಣೆ, ಸೊಪ್ಪು, ಹಣ್ಣುಗಳು ಹೀಗೆ ಅಡುಗೆ ಸಾಮಗ್ರಿಗಳನ್ನು ದಕ್ಷಿಣೆ ಸಮೇತ ನೀಡಿದರೆ ತುಂಬ ಉತ್ತಮ. ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನು ಹೇಳಿಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲ್ಲನ್ನು ತಿನ್ನಿಸಬೇಕು. ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಕೂಡಿ ಬರುತ್ತದೆ, ಪಿತೃದೋಷ ದೂರವಾಗುತ್ತದೆ. ಈ ದಿನ ದುರ್ಗಾದೇವಿಯ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮರೆಯದೆ ಮಾಡಿ. ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತವೆ. ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ಬೆಳಿಗ್ಗೆ ಸಂಜೆ 2 ಸಮಯದಲ್ಲೂ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ. ಮನೆ ಒರೆಸುವಂತಹ ನೀರಿಗೆ ಆಲಂ ಅಥವಾ ಸ್ಫಟಿಕವನ್ನು ಪುಡಿ ಮಾಡಿ ಆ ನೀರಿಗೆ ಬೆರೆಸಿ ಆ ನೀರಿನಿಂದ ವಿಶೇಷವಾಗಿ ಮನೆಯನ್ನು ಒರೆಸಿ. ಇದರಿಂದ ಮನೆಗೆ ಆಗಿರುವಂಥ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಈ ದಿನ ಅತಿ ಮುಖ್ಯವಾಗಿ ಕನಿಷ್ಠ 11 ಜನಕ್ಕೆ ಅನ್ನದಾನವನ್ನು ಮಾಡಿ, ಅವಶ್ಯಕತೆ ಇದ್ದವರಿಗೆ ಕಂಬಳಿಯ ದಾನ ಮಾಡಿ. ಇದರಿಂದ ವಿಶೇಷ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಬೆಳಿಗ್ಗೆ ಅಥವಾ ಸಂಜೆ ಈ ವಿಧವಾಗಿ ಮನೆಯಲ್ಲಿ ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು, ಮಾಟಮಂತ್ರದ ಕಾಟ, ಶತ್ರುಗಳ ಅಸೂಯೆ ದೂರವಾಗುತ್ತದೆ. ಏನು ಮಾಡಬೇಕು? ಒಂದು ಚಿಕ್ಕ ತೆಂಗಿನಕಾಯಿಯ ಕಂಠವನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನು ಸ್ವಲ್ಪ ಕಪ್ಪು ಹಿತ್ತಲು ಪುಡಿ ಮಾಡಿ ಒಂದು ಬಿರಿಯಾನಿ ಎಲೆ ಹಾಕಿ ಸುಡಬೇಕು. ಅದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು. ಇದರಿಂದ ಮನೆಯಲ್ಲಿರುವಂತಹ ಎಲ್ಲ ದೃಷ್ಟಿ, ಕೆಟ್ಟ ಶಕ್ತಿಗಳು ದೂರವಾಗುತ್ತದೆ. ಮನೆಯ ಸದಸ್ಯರಿಗೆ ಇರುವಂತಹ ದುಃಖ, ಕಷ್ಟ, ಕಣ್ಣೀರು, ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಈ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆಯ ಮುಂದೆ ಯಾರು ಹಸಿವು ಅಂತ ಬಂದರೂ ಕೂಡ ಅವರನ್ನು ಖಾಲಿ ಕೈನಲ್ಲಿ ಕಳಿಸಬಾರದು. ಆದಷ್ಟು ಈ ದಿನ ಅನ್ನದಾನವನ್ನು ಮಾಡಿ ಪುಣ್ಯ ಫಲವನ್ನು ನೀವು ಪಡೆಯಬಹುದು. ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಾಗಿದೆ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.